ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿ ಮರೆಯಾದ ಅದೆಷ್ಟೋ ನಟಿಯರಿದ್ದಾರೆ. ಇವತ್ತು ಕನ್ನಡ ಸಿನಿಮಾ ರಂಗ ಇಷ್ಟೊಂದು ಶ್ರೀಮಂತವಾಗಿದೆ ಅಂದರೆ ಅದಕ್ಕೆ ಇವರೆಲ್ಲ ನೀಡಿದ ಕೊಡುಗೆ ಕಾರಣ. 90ರ ದಶಕದಲ್ಲಿ ಗೀತಾ, ಮಂಜುಳಾ, ಕಲ್ಪನಾ, ಗಾಯತ್ರಿ ಹೀಗೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿ ಸಿಗುತ್ತೆ. ಇವರೆಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಟಾಪ್ ನಟಿಯಾಗಿ ಮೆರೆದವರು. ಇವರ ಮಧ್ಯೆ ಹೊಸ ಮೈಲಿಗಲ್ಲು ಸೃಷ್ಟಿಸಿದ ನಟಿ ಅಂದರೆ ಅದು ಸರಿತಾ. ನೋಡೋದಿಕ್ಕೆ ಕಪ್ಪು ಬಣ್ಣ, ಸ್ವಲ್ಪ ದಪ್ಪ ಮೈಕಟ್ಟು, ತೆಳ್ಳಗೆ ಬೆಳ್ಳಗೆ ಇರೋರ ಮಧ್ಯೆ ತಾನೆಂಥ ಅದ್ಭುತ ನಟಿ ಅನ್ನೋದನ್ನು ಸಾಧಿಸಿ ತೋರಿಸಿದವರು ನಟಿ ಸರಿತಾ. ಇವರು ಕನ್ನಡದಲ್ಲಿ ಮಾಡಿದ ಒಂದೊಂದು ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್. ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ಸರಿತಾ ಅವರ ಬದುಕಿನ ಕಥೆ ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಅನಿಸುತ್ತೆ. 15 ವರ್ಷಕ್ಕೆ ಅಂಕಲ್ ಜೊತೆ ಮದುವೆ, ಆಟ ಆಡೋ ವಯಸ್ಸಲ್ಲೇ ಸಂಸಾರ ಶುರು ಮಾಡಿದ್ರು. ಗಂಡನ ಪ್ರೀತಿ ಕಾಣಬೇಕಿರೋ ಟೈಮ್ನಲ್ಲೇ ಕೈಕೊಟ್ಟು ಹೋದ. ಒಬ್ಬಂಟಿಯಾದ ನಟಿ ಸರಿತಾ ಪ್ರೀತಿಸಿ ಮತ್ತೊಂದು ಮದುವೆ ಆದರು. ಆದರೆ ಅದಾದರೂ ಚೆನ್ನಾಗಿತ್ತ? ಅದು ಇಲ್ಲ. ನಟಿ ಸರಿತಾ ಏಕಾಂಗಿ ಬದುಕಿನ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಡಾಕ್ಟರ್ ರಾಜ್ಕುಮಾರ್ ಅವರ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕವೇ ಬಹುದೊಡ್ಡ ಬೇಡಿಕೆ ಪಡೆದುಕೊಂಡಂಥ ನಟಿಯರ ಪೈಕಿ ನಟಿ ಸರಿತಾ ಅಗ್ರಸ್ಥಾನದಲ್ಲಿ ನಿಲ್ತಾರೆ ಅಂದರೆ ತಪ್ಪಾಗಲ್ಲ. ನಟನೆಗೆ ಬಾಹ್ಯ ಸೌಂದರ್ಯ ಮುಖ್ಯ ಅಲ್ಲ, ಕಲಾದೇವಿ ಒಲಿದಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟಂಥ ಅದ್ಭುತ ನಟಿ ಇವರು. ಹೀಗೆ ಅಲ್ಪಾವಧಿಯಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿ ತಮ್ಮದೇ ಆದ ಅಭಿಮಾನಿ ಬಳಗ ಗಳಿಸಿಕೊಂಡಂಥ ನಟಿ ಸರಿತಾ ವೃತ್ತಿ ಬದುಕಲ್ಲಿ ಯಶಸ್ಸು ಕಂಡ ಹಾಗೆ ವೈಯಕ್ತಿಕ ಬದುಕಲ್ಲಿ ಕಾಣಲೇ ಇಲ್ಲ. ಹೊಸ ಬೆಳಕು, ಭಕ್ತ ಪ್ರಹ್ಲಾದ, ಕೆರಳಿದ ಸಿಂಹ, 2 ರೇಖೆಗಳು, ಚಲಿಸುವ ಮೋಡಗಳು, ಕಾಮನಬಿಲ್ಲು ಸೇರಿದಂತೆ ಬ್ಲಾಕ್ ಬಸ್ಟರ್ ಹಿಟ್ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿ ಆಗಿನ ಸಿನಿ ಪ್ರೇಕ್ಷಕರಿಗೆ ಮನೋರಂಜನೆಯ ಮಹದೂಟವನ್ನು ಬಡಿಸಿದಂಥ ನಟಿ ಸರಿತಾ ಕನ್ನಡ ಮತ್ತು ಮಲಯಾಳಂ ಸೇರಿದಂತೆ 3 ಭಾಷೆಯ ಸಿನಿಮಾ ರಂಗದಲ್ಲೂ ಏಕಕಾಲಕ್ಕೆ ಬ್ಯುಸಿ ಇದ್ದಂಥ ನಟಿ ಇವರು. ಇವರ ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗಿತ್ತು. ಅಷ್ಟರ ಮಟ್ಟಿಗೆ ಬ್ಯುಸಿಯಾಗಿರ್ತಾ ಇದ್ರು. ಆದರೆ ಇದೇ ನಟಿ ಸರಿತಾ ಮದುವೆಯಾಗಿದ್ದು 15 ವರ್ಷಕ್ಕೆ, ಅಂದರೆ 9ನೇ ತರಗತಿಯಲ್ಲಿದ್ದಾಗ ವೆಂಕಟ ಸುಬ್ಬಯ್ಯ ಅನ್ನೋರ ಜೊತೆ ಸರಿತಾ ಬಾಲ್ಯ ವಿವಾಹ ಆಗುತ್ತೆ. ಇವರಿಬ್ಬರ ಮಧ್ಯೆ ಬರೋಬ್ಬರಿ 20 ವರ್ಷಗಳ ವಯಸ್ಸಿನ ಅಂತರ ಇರುತ್ತೆ. ಇವರಿಗೆ 15 ವರ್ಷ ಆಗಿದ್ರೆ ವೆಂಕಟ ಸುಬ್ಬಯ್ಯ ಅವರಿಗೆ 35 ವರ್ಷದ ಮೇಲಾಗಿತ್ತು. ಏನು ಅರಿಯದ, ಸಂಸಾರ ಅಂದರೆ ಏನು ಅಂತ ಗೊತ್ತಿರದ ಮಗಳನ್ನು ಹೆತ್ತವರು ಮದುವೆ ಮಾಡಿಕೊಡ್ತಾರೆ. ಆದರೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಬರೋದಿಲ್ಲ. ಹುಡುಗನಿಗೂ ಮುದುಕನಾಗೋ ವಯಸ್ಸು ಬರ್ತಿದೆ, ಈಕೆಗಿನ್ನೂ ಆಟ ಆಡೋ ವಯಸ್ಸು. ಹೇಗೆ ತಾನೇ ಹೊಂದಿಕೆ ಆದಾತು ಹೇಳಿ? ಕೊನೆಗೆ ಗಂಡನಿಂದ ದೂರ ಆಗಿ ಚೆನ್ನೈನಿಂದ ಹೊರಟವರು ಆಂಧ್ರ ಪ್ರದೇಶದಲ್ಲಿದ್ದ ತವರು ಮನೆಗೆ ಹೋಗ್ತಾರೆ. ಯಾವಾಗ ಸರಿತಾ ತವರು ಮನೆ ಸೇರಿದ್ರು, ಪತಿ ವೆಂಕಟ ಸುಬ್ಬಯ್ಯ ಕೋರ್ಟ್ ಮೆಟ್ಟಿಲೇರ್ತಾರೆ. ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ, ಅವಳನ್ನು ವಾಪಸ್ ಮನೆಗೆ ಕಳಿಸ್ಕೊಡುವಂತೆ ಮಾಡಿ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ. ಆದರೆ 15 ವರ್ಷಕ್ಕೆ ಮದುವೆ ಆಗಿದ್ದ ಕಾರಣ ಇದು ಬಾಲ್ಯ ವಿವಾಹ, ಈ ಮದುವೆಗೆ ಮಾನ್ಯತೆ ಕೊಡುವ ಅವಶ್ಯಕತೆಯೇ ಇಲ್ಲ ಅಂತ ಕೋರ್ಟ್ ವೆಂಕಟ ಸುಬ್ಬಯ್ಯ ಸಲ್ಲಿಸಿದ ಅರ್ಜಿಯನ್ನು ರದ್ದುಗೊಳಿಸಿತು. ಆತ್ಮೀಯರೇ, ತೀರಾ ಚಿಕ್ಕ ವಯಸ್ಸಲ್ಲೇ ಜೀವನದಲ್ಲಾದ ಇಂಥ ಏರಿಳಿತಗಳನ್ನು ಕಂಡ ಸರಿತಾಗೆ ಡಾಕ್ಟರ್ ರಾಜ್ಕುಮಾರ್ ಪತ್ನಿ ಪಾರ್ವತಮ್ಮ ಅವರ ಸಹಾಯದಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಸರಿತಾ ಅಭಿನಯಿಸಿದ ಬಹುತೇಕ ಕನ್ನಡ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನು ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಅಭಿನಯಿಸಿದ್ದು. ಅಣ್ಣಾವರ ಸಿನಿಮಾ ಅಂದರೆ ಹೇಳಬೇಕಾ? ಅಣ್ಣಾವರ ಜೊತೆ ಹೆಚ್ಚು ಸಿನಿಮಾ ಮಾಡಿದ್ರಿಂದ ಬಹು ಬೇಡಿಕೆಯ ನಟಿಯಾಗಿ ಹೋಗ್ತಾರೆ. ಅವಕಾಶಗಳು ಸಹ ಹುಟ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ. ಹೀಗೆ ಸಿನಿಮಾ ರಂಗದ ಉತ್ತುಂಗದ ಶಿಖರದಲ್ಲಿರುವಾಗಲೇ ನಟಿ ಸರಿತಾ ಮುಕೇಶ್ ಅವರೊಂದಿಗೆ 1988ರಲ್ಲಿ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯಾಗ್ತಾರೆ. ಆತ್ಮೀಯರೇ, ನಟಿ ಸರಿತಾ ಮತ್ತು ಮುಕೇಶ್ ಮದುವೆಯಾದ ಆರಂಭದ ದಿನಗಳಲ್ಲಿ ಮುಕೇಶ್ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆದರೆ ದಿನ ಕಳೆದಂತೆ ಮುಕೇಶ್ ಮನೆಗೆ ಬರುವಾಗ ಕುಡ್ಕೊಂಡು ಬರೋದಕ್ಕೆ ಶುರು ಮಾಡ್ತಾರೆ. ಹೆಂಡತಿ ಮೇಲೆ ಇನ್ನಿಲ್ಲದ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾರೆ. ನಿತ್ಯ ಕುಡಿದು ಬಂದು ಕಾಟ ಕೊಡೋದು, ನಡತೆ ಬಗ್ಗೆ ಅನುಮಾನ ಪಡೋದು, ಹೀಗೆ ಪ್ರತಿದಿನವೂ ನರಕ ಯಾತನೆ ಕೊಡ್ತಾರೆ. ಕೊನೆಗೆ ಮನೆಯನ್ನೇ ಭಾರ ಮಾಡಿಕೊಂಡ ಮುಕೇಶ್ ಹೆಂಡತಿಗೆ ಮನ ಬಂದಂತೆ ಹೊಡೆಯೋದಕ್ಕೂ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಹುಡುಗಿರನ್ನು ಕರ್ಕೊಂಡು ಬಂದು ಅಸಭ್ಯ ವರ್ತನೆ ಮಾಡ್ತಾ ಇದ್ರು ಅಂತಾನು ಆ ಟೈಮ್ನಲ್ಲಿ ಸುದ್ದಿ ಹಬ್ಬಿತ್ತು. ಇದೇ ಹೊತ್ತಲ್ಲಿ ನಟಿ ಸರಿತಾ ಗರ್ಭಿಣಿ ಸಹ ಆಗಿದ್ರು. ಆದರೆ ಇದ್ಯಾವುದನ್ನು ನೋಡದ ಮುಕೇಶ್ ಹೆಂಡತಿ ಹೊಟ್ಟೆಗೆ ಒದ್ದಿದ್ರಂತೆ. ಇಲ್ಲಿದ್ರೆ ನಾನು ಬದುಕೋದೇ ಕಷ್ಟ ಅಂತ ಅರಿತವರು ಯಾರ ಸಹವಾಸವೂ ಬೇಡ ಅಂತ ದುಬೈಗೆ ಹಾರಿದ್ರು. ಆ ಬಳಿಕ 2007ರಲ್ಲಿ ಮುಕೇಶ್ ಅವರಿಂದ ವಿಚ್ಛೇದನ ಪಡೆಯೋದಿಕ್ಕೆ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ. ಕೊನೆಗೆ ವಿಚಾರಣೆ ನಡೆಸಿದ ಕೋರ್ಟ್ 2011ರಲ್ಲಿ ಡಿವೋರ್ಸ್ ನೀಡುತ್ತೆ.
ಇಬ್ಬರು ಗಂಡಂದಿರಿಂದಲೂ ನರಕ ಅನುಭವಿಸಿದ ನಟಿ ಸರಿತಾ ಈಗ ತಮ್ಮದೇ ಪ್ರಪಂಚ ಕಟ್ಕೊಂಡು ಜೀವನ ನಡೆಸ್ತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.